ಆಗ್ತಿದೆ ನೈನಿ. ಭಯ ಆಗ್ತಿದೆ ಯಜಮಾನ್ರೆ. ಯಾಕೆ? ಉಟ್ಕೊಂಡಿರೋ ಸೀರೆನ ಇಲ್ಲೇ ಬದಲಾಯಿಸು ಅಂತೀರೇನೋ ಅಂತ. ನಾನಿಲ್ಲಿದ್ದೀನಿ ಅನ್ನೋದನ್ನ ಮರ್ತ್ಬಿಟ್ಟು ಚೇಂಜ್ ಮಾಡ್ಕೋಬೋದಲ್ವಾ? ಒಂದು ಕೆಲಸ ಮಾಡ್ತೀರಾ ರೀ? ನೀನು ಆರ್ಡರ್ ಮಾಡು ಸಾಕು. ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಳ್ಳಿ. ಸರಿ. ಓಯ್, ಏನಾಗ್ತಿದ್ಯಾ? ಏನಾಯ್ತು? ಓಯ್, ಹೇ ಮೆಂಟಲ್, ಅರೆ ಎಲ್ಲೋದ್ಲು? ಏಯ್ ಕಳ್ಳಿ, ನನಗೆ ಟೋಪಿ ಹಾಕಿ ಹೋಗ್ಬಿಟ್ಲು. ಚಿಕ್ಕತ್ತೆ, ನೈನಿಗೆ ಲಕ್ಷ್ಮೀಪುರ ಕಾಡಲ್ಲಿ ಮ್ಯಾಜಿಕ್ ಬಾಕ್ಸ್ ಓಪನ್ ಮಾಡೋಕೆ ಕೀ ಸಿಕ್ತು. ಆ ಮುಳ್ಮಿನ್ ಜಾಸ್ಮಿಗಂತೂ ಕರೆಂಟ್ ಶಾಕ್ ಹೊಡೆದು ತಲೆ ಕೂದಲೆಲ್ಲ ಉದ್ದುದ ನಿಂತ್ಬಿಟ್ಟಿತ್ತು. ಮದರ್ಸ್ ಡೇ ಬಗ್ಗೆ ಹೇಳಿ ಅಮ್ಮ ಅವರೇ. ಹಾ, ಎಷ್ಟು ಚೆನ್ನಾಗಿತ್ತು ಗೊತ್ತಾತೆ. ಅವತ್ತಂತೂ ಗಾಯತ್ರಿ ಅತ್ತೆನೆ ಬಂದು ವಿಶಾಲ್ ಹಣೆಗೆ ಮುತ್ಕೊಟ್ಟು ಹೋದ ಹಾಗೆ ಎಲ್ರಿಗೂ ಫೀಲ್ ಆಯ್ತು. ಹಾ, ಅಕ್ಷಯ ತೃತೀಯ ದಿನ ಅಂತೂ ನೈನಿ ಕನಕ ಮಹಾಲಕ್ಷ್ಮಿ ತರಾನೇ ಕಾಣಿಸ್ತಾ ಇದ್ಲು. ನೀನ್ ಹೇಳೋದನ್ನೆಲ್ಲ ಕೇಳ್ತಾ ಇದ್ರೆ ತುಂಬಾ ಖುಷಿಯಾಗುತ್ತೆ ಹಾಸಿನಿ. ಹಲೋ ಅಹಲ್ಯಾತ್ಗೆ. ಹಾಸ್ ಹೇಳ್ತಾ ಇರೋದು ಬರೀ ಹ್ಯಾಪಿ ಮೂಮೆಂಟ್ಸ್ ಮಾತ್ರ. ನೈನಿ ರಸ್ತೆ ಮಧ್ಯೆ ಭಿಕ್ಷೆ ಬೇಡದನ್ನ ಹೇಳಿದ್ಲಾ? ಭಿಕ್ಷೆನಾ? ಎಸ್, ಭಿಕ್ಷೆನೇ. ವಿಶಾಲ್ ಯಜಮಾನ್ರಿಗೋಸ್ಕರ ಹಾಗೆ ಮಾಡಿದ್ರು ಅಮ್ಮ ಅವರೇ. ನೀನ್ ಸುಮ್ನೆ ಇರು, ನಾನು ಹೇಳ್ತಿದ್ದೀನಲ್ಲ. ಅಮ್ಮ ಪ್ಲೀಸ್ ₹1 ಕೊಡಿ. ಅಯ್ಯ ₹1 ಧರ್ಮ ಮಾಡಯ್ಯ ಅಂತ ರೋಡ್ ಮಧ್ಯೆ ಬೇಡ್ತಾ ಇದ್ಲು. ದುರ್ದು ಆಂಟಿ, ತುಂಬಾ ಚೆನ್ನಾಗಿ ಬೇಡಿದ್ರಿ ನೀವು. ವಿಡಿಯೋ ಮಾಡ್ತೀನಿ ರೀ, ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ಬೋದು. ನನಗೇನ್ ಫೇಸ್ಬುಕ್ ಅಕೌಂಟ್ ಇಲ್ಲ. ಈ ವಿಷಯನ ಯಾಕೆ ಹೇಳಲಿಲ್ಲ ಅದನ್ನ ಹೇಳು ಮೊದಲು. ನಯನಿ ಯಾಕೆ ಹಾಗೆ ಮಾಡಿದ್ಲು ಹಾಸಿನಿ? ವಿಶಾಲ್ಗೆ ಯಾವ್ದು ಅಪಾಯ ಬರಬಾರ್ದು ಅಂತಂದ್ರೆ ಆ ಥರ ಮಾಡ್ಬೇಕು ಅಂತ ಯಾರೋ ದೊಡ್ಡವರೊಳಗೆ ಹೇಳಿದ್ರಂತೆ. ಅಷ್ಟಕ್ಕೂ ಹಾಗೆ ಮಾಡಿದ್ರೆ ತಪ್ಪೇನಿದೆ ಚಿಕ್ಕತ್ತೆ? ಗಂಡನ್ ಒಳ್ಳೇದಕ್ಕೋಸ್ಕರ ಅಂತ ತ್ಯಾಗ ಮಾಡಿದ್ಲು ಅಂದ್ರೆ ನಯನಿನ ಮೆಚ್ಕೋಬೇಕು ದುರಂದರ. ಹುಚ್ಚುಚ್ಚು ವೇಷ ಹಾಕೊಂಡು ಈ ಮನೆ ಮರ್ಯಾದೆ ತೆಗೆದ್ರೆ ಅದನ್ನ ಒಪ್ಕೋಬೇಕಾ? ನಯನಿ ಮರ್ಯಾದೆ ತೆಗೆಯಲ್ಲ, ಚರಿತ್ರೆ. ಅವಳು ಎಲ್ಲಿದ್ರು ಯಾವಾಗ್ಲೂ ಚರಿತ್ರೆನ ಸೃಷ್ಟಿಸ್ತಾಳೆ. ಹಾಗೆ ಹೇಳಿ ಅಮ್ಮ ಅವರೇ ಇವಳಿಗೆ ದಡ್ಡಿ. ಏಯ್, ನೀನು ಜಾಸ್ತಿ ಮಾತಾಡ್ಬೇಡ. ಗಿಳಿ ಜೊತೆ ಜಗಳ ಆಡೋ ಹೆಂಗ್ಸು ನೀನೊಬ್ಳೇ ಅನ್ಸತ್ತೆ. ನೀನಿರು ಶಿವ. ನೋಡು ದುರಂದರ, ಎಲ್ಲಿಂದಲೋ ಬಂದಿರೋ ನಯನಿ ಈ ಮನೆ ಯೋಗಕ್ಷೇಮಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂದ್ರೆ ನಾವೆಲ್ಲರೂ ಖುಷಿ ಪಡ್ಬೇಕು. ಈ ಮನೇಲಿ ನಡೀತಾ ಇರೋ ಚಿತ್ರ ವಿಚಿತ್ರ ವಿಶೇಷಗಳನ್ನ ನೋಡಿದ್ರೆ ಕೈಯಲ್ಲಿರೋ ಗ್ಲಾಸನ್ನ ಪಕ್ಕಕ್ಕಿಟ್ಟು ಬಾಟ್ಲನ್ನೇ ಎತ್ತತ್ಯಾ ಆತಿಗೆ. ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗತ್ತೆ, ನನಗೆ ಯಾಕೆ? ಅವಳ ಮಾತನ್ನ ತಲೆಗೆ ಹಾಕೋಬೇಡ. ದುರ್ದು ಆಂಟಿನ ನಾವು ಲೆಕ್ಕಕ್ಕೆ ತಗೊಳ್ಳಲ್ಲ. ಅಷ್ಟಕ್ಕೂ ಇವಳು ಮನುಷ್ಯಳೇ ಅಲ್ವಲ್ಲ, ತಾಟಕಿ.
ಶಿವ ಶ್ಶ್! ಕೇಳಿಸ್ಕೊಂಡ್ರೆ ಮತ್ತೆ ಬರ್ತಾರೆ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲವೋ ಹರಿಯೇ, ಬಾಯಾರಿತೆಂದು ಬಾವಿ ನೀರಿಗೆ ಹೋದೆ. ಯಾರಿಗೆ ಯಾರುಂಟು ನೀರ ಮೇಲಿನ ಗುಳ್ಳೆ ನಿಜವಲ್ಲವೋ ಹರಿಯೇ, ಯಾರಿಗೆ ಯಾರುಂಟು. ನಿಲ್ಲಿಸ್ತ್ಯಾ? ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ರೆ ಡಿಸ್ಟರ್ಬ್ ಮಾಡ್ತೀಯ ನೀನು? ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಅಕ್ಕ. ಆ ನೈನಿ ಏನೋ ಗೋಲ್ಡ್ ಆರ್ನಮೆಂಟ್ಸ್ ಹಾಕೊಂಡು ರಿಚ್ ಕಿಡ್ ಆಗಿ ಹೋದ್ರೆ ನಮ್ಗೆ ಫುಡ್ಡು ಬೆಡ್ಡು ಯಾವುದು ಇಲ್ದೇ ಇರೋ ಪರಿಸ್ಥಿತಿಗೆ ಬರುತ್ತೆ ಅಕ್ಕ. ಅದಕ್ಕೆ ಓಲ್ಡ್ ಸಾಂಗ್ ಪ್ರಾಕ್ಟೀಸ್ ಮಾಡಿದ್ರೆ ನಾಳೆ ಯಾವಾಗ್ಲಾದ್ರೂ ಮನೆಯವರು ಹೊರಗಡೆ ಓಡಿಸ್ದಾಗ ಬಸ್ ಸ್ಟ್ಯಾಂಡ್ ಅಲ್ಲೋ ರೈಲ್ವೆ ಸ್ಟೇಷನ್ ಅಲ್ಲೋ ಹಾಡ್ಕೊಂಡು ಹೊಟ್ಟೆ ತುಂಬಿಸ್ಕೋಬೋದಲ್ಲ ಅಂತ. ಶಾಟ್ ಅಪ್! ಅಲ್ಲಿವರೆಗೂ ಸುಮ್ಮನಿರಲ್ಲ ಕಣೋ. ಆರಾಮವಾಗಿ ಸಾಗ್ತಾ ಇದ್ದ ದೋಣಿನ ಮುಳುಗೋ ಹಾಗೆ ಮಾಡ್ಬಿಟ್ಲು ಆ ನಯನಿ. ಇನ್ನೇನಿದೆ ಅಕ್ಕ, ದೋಣಿಯಲ್ಲಿ ತೂತಾದ್ರೆ ಮುಳುಗ್ ಹೋಗ್ತೀವಲ್ಲ. ಏಯ್, ನಾವ್ ಈಜಬಹುದು ಕಣೋ, ಆದ್ರೆ ಅವಳು ಸಂಸಾರ ಅನ್ನೋ ಸಾಗರದಲ್ಲಿ ಈಜಕ್ಕಾಗಲ್ಲ. ಅಲ್ಲಿ ಅವಳನ್ನ ಮುಳುಗಿಸ್ಬೇಕು. ಎಕ್ಸ್ಕ್ಯೂಸ್ ಮೀ ಆಂಟಿ, ಬರ್ಬೋದಾ? ಬಾರಮ್ಮ ಜಾಸ್ಮಿನ್ ಬೇಬಿ, ನೀನೊಬ್ಳು ಬೇರೆ ಕಡಿಮೆ ಆಗಿದೆ ಇಲ್ಲಿ, ಬಾ. ಆಂಟಿ, ನೀವ್ ಯಾಕೆ ಶಿಲಾಯುಗದವ್ರ ತರ ಆಡ್ತಿದ್ದೀರಾ? ವಿಶಾಲ್ ನೈನಿ ಹೊಸದಾಗಿ ಮದುವೆ ಆಗಿರೋರ್ ತರ ಫೋಟೋ ಶೂಟ್ ಮಾಡಿಸ್ಕೊತಿದ್ದಾರೆ. ಮಧ್ಯದಲ್ಲಿ ಡುಯೆಟ್ ಸಾಂಗ್ ಬೇರೆ ಹಾಡ್ತಿದ್ದಾರೆ. ಆ ನೈನಿ ಮಣಿಚಂದ್ರ ಸರನ ಕೊರಳಲ್ಲಿ ಹಾಕೊಂಡ್ರೆ ಮನುಷ್ಯನ ತಿನ್ನೋ ಯಮದೂತ್ರ ತರ ಕಾಣಿಸ್ತಾ ಇದ್ಲು. ಅವಳು ಶೋ ಆಫ್ ಮಾಡ್ತಿದ್ದಾಳ ಆಂಟಿ. ಕೂಲ್ ಜಾಸ್ಮಿನ್, ಆವೇಶ ಪಟ್ಟು ಪ್ರಯೋಜನ ಇಲ್ಲ. ಅವರಿಬ್ರು ಗಂಡ ಹೆಂಡತಿ. ಕಂಪನಿ ರೂಲ್ಸ್ ಪ್ರಕಾರ ಏನ್ ಫಾರ್ಮ್ಯಾಲಿಟಿ ಇತ್ತೋ ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ. ಅವ್ರ ಗಂಡ ಹೆಂಡತಿ ಅಂತ ನೀವು ಅಷ್ಟು ಈಸಿಯಾಗಿ ಹೇಳಿದ್ರೆ ಮತ್ತೆ ನನ್ ಗತಿ ಏನ್ ಆಂಟಿ? ಜನುಮ ಜನುಮದ ಅನುಬಂಧ. ಪರ್ಶು, ಅಕ್ಕ, ನಮ್ ವಿಷ್ಣುದಾದನ್ ಫಿಲ್ಮ್ ಸಾಂಗ್ ಅಕ್ಕ ಇದು. ನಿಂಗೆ ಹಾಡಕ್ ಬರುತ್ತಾ ಜಾಸ್ಮಿನ್ ಬೇಬಿ? ಆ ಥರದ್ದೆಲ್ಲ ಹಾಡಲ್ಲ ನಾನು. ಓ, ವಿಶಾಲ್ ಪಕ್ಕದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ಮಾಡ್ತೀನಿ. ಹೇಳಿ, ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಹೊಟ್ಟೆಗೆ ಹಿಟ್ಟಿಲ್ಲ ಅಂತ ನಾವಂತಿದ್ರೆ ಜುಟ್ಟುಗ್ ಮಲ್ಗೆ ಬೇಕು ಅಂತ ನೀನಂತಿದ್ಯಾ. ಹಾಗೆ ಸ್ವಲ್ಪ ಹೊರಗಡೆ ಹೋಗಿ ಕೋನ್ ಐಸ್ ಕ್ರೀಮ್ನ ನಕ್ಬಿಟ್ ಬರಮ್ಮ, BP ಆದ್ರೂ ಕಡಿಮೆ ಆಗುತ್ತೆ. ಆಂಟಿ, ಏನ್ ಇವ್ರು ಈ ಥರ ಮಾತಾಡ್ತಾರೆ? ಜಾಸ್ಮಿನ್, ಈಗಿನ ಪರಿಸ್ಥಿತಿಲಿ ಏನು ಮಾಡೋಕ್ಕಾಗದೆ ಹೆಲ್ಪ್ಲೆಸ್ ಆಗಿದ್ದೀನಿ. ಹೀಗಿರುವಾಗ ಏನ್ ಮಾಡ್ಬೋದು ಅಂತ ಕೇಳೋ ಬದಲು ನೀನೇನು ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡು. ಆ ನೈನಿ ವಿಶಾಲ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾಳೆ. ಈಗ ಅವರಿಬ್ರನ್ನ ದೂರ ಮಾಡೋದು ಕಷ್ಟ. ನಾನು ದೂರ ಮಾಡ್ಬೇಕು ಅನ್ಕೊಂಡಿದ್ದೀನಿ ಆಂಟಿ. ಸಾಕ್ ಸುಮ್ನಿರಮ್ಮ, ದೂರ ಮಾಡ್ತಾಳಂತೆ, ದೂರ ಮಾಡ್ತಾಳೆ. ಹಳ್ಳಿಲ್ ಬೆಳೆದಿರೋ ಆ ಗುಗ್ಗುಗೆ ಅಷ್ಟು ಬುದ್ಧಿ ಇದೆ ಅಂತಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಹುಟ್ಟು ಬೆಳೆದಿರೋಳು ನಾನು. ನನಗೆಷ್ಟು ಬುದ್ಧಿ ಇರಬೇಡ. ಏನ್ ಮಾಡ್ತೀಯಾ? ಮಾಡಿದ್ಮೇಲೆ ನೀವೇ ಮೆಚ್ಕೋತೀರಾ. ಓಹೋ, ನಿಮಗೆ ಹೇಳಿದ್ರೆ ಕೆಲಸ ಆಗಲ್ಲ.
ಏನ್ ಮಾಡ್ತಾಳೆ ಅಂತ್ಯಾಕ? ಅಬ್ಬಬ್ಬ ಅಂದ್ರೆ ಮರ್ಡರ್ ಮಾಡ್ತಾಳೆ ಅಷ್ಟೇ ಪರ್ಶು. ಏನೇನಿ ತುಂಬಾ ಔಷಧದಿದ್ಯಾ? ಇವತ್ತು ಸ್ವಲ್ಪ ತಡವಾಗಿ ಎದ್ಬಿಟ್ಟೆ ಶಿವ. ಎಲ್ಲ ಕೆಲಸ ಉಳಿದ್ಬಿಟ್ಟಿದೆ. ರಾತ್ರಿಯಲ್ಲೇ ಯಜಮಾನ್ರ ಜೊತೆ ಕತೆ ಹೇಳ್ಕೊಂಡು ನೀನ್ ನಿದ್ದೆನೇ ಮಾಡ್ಲಿಲ್ವಾ? ಇಲ್ಲ, 10 ಗಂಟೆಗೆ ನನ್ನ ರೂಮಿಗೆ ಬಂದ್ಬಿಟ್ಟೆ. ಆದ್ರೆ ನನಗೆ ನಿದ್ರೆನೇ ಬರಲಿಲ್ಲ. ಹೇಗ್ ಬರುತ್ತೆ? ಮಣಿಚಂದ್ರ ಸರ ಹಾಕೊಂಡಿರೋ ನೀನು ಮೈಸೂರ್ ಮಹಾರಾಣಿ ತರ ಸೂಟು ಬೂಟ್ ಹಾಕೊಂಡಿದ್ದ ಯಜಮಾನ್ರು ಮಹಾರಾಜನ್ ತರ ಕಾಣಿಸ್ತಿದ್ರು. ಇಷ್ಟೆಲ್ಲ ಆದ್ಮೇಲೂ ನಿದ್ದೆ ಹೇಗ್ ಬರತ್ತೆ ಹೇಳು? 1 ನಿಮಿಷ ನೀನ್ ತಾಳು ಶಿವ. ಅಮ್ಮೋರೆ, ನೀವ್ ಯಾವಾಗ ಬರ್ತೀರಾ ಅಂತ ಕಾಯ್ತಿದ್ದೆ. ನೆನ್ನೆ ಬರ್ಬೇಕಿತ್ತಮ್ಮ ಅವ್ರೆ, ನಿಮ್ಮನ್ನೇ ನೀವ್ ನೋಡ್ದಂಗ ಆಗ್ತಿತ್ತು. ಯಾವ ಲೋಕದಲ್ಲೇ ಇದ್ರೂ ನನ್ನ ಮಗ ನನ್ನ ಸೊಸೆನ ನೋಡ್ತಾನೆ ಇರ್ತೀನಿ ಶಿವ. ಅಮ್ಮೋರೆ, ವಿಚಿತ್ರವಾಗಿರೋ ಪೆಟ್ಟಿಗೆಲಿರೋ ರಹಸ್ಯನ ತಿಳ್ಕೊಳ್ಳೋದಕ್ಕೆ ನಾವು ಮಾಡಿರೋ ಪ್ರಯತ್ನ ಅಷ್ಟಿಷ್ಟಲ್ಲ. ದಾಖಲೆಯಿಂದ ನಿಮ್ಮ ಹೆಬ್ಬೆಟ್ ಗುರ್ತನ್ನ ತಯಾರು ಮಾಡಿದ್ವಿ, ಆದ್ರೆ ಅದರಲ್ಲಿರೋದು ನಿಮ್ಮ ಎಡ್ಗೈಲಿರೋ ಹೆಬ್ಬೆಟ್ ಗುರ್ತು. ಹೌದು ನೈನಿ. ಮೆಮೊರಿ ಕಾರ್ಡ್ ಓಪನ್ ಆಗ್ಬೇಕಂದ್ರೆ ನಿಮ್ ಬಲ್ಗೈ ಹೆಬ್ಬೆಟ್ ಗುರ್ತು ಬೇಕು ಅಮ್ಮ ಅವ್ರೆ. ಅಯ್ಯೋ, ಮುಂಜಾಗ್ರತೆಯಿಂದನೇ ಅವತ್ತು ನಾನು ಹಾಗೆ ಮಾಡಿರ್ಬೋದು. ಆದರೆ ಇವಾಗ ಅದೇ ಸಮಸ್ಯೆ ಆಗೋಗಿದೆ. ಅದ್ರೊಳಗೆ ಏನಿದೆಯೋ ತಿಳ್ಕೊಳಕ್ಕಾಗಲ್ಲ ಅಂತೀರಾ ಅಮ್ಮೋರೆ? ತಿಳ್ಕೋಬೇಕು, ಅದರಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಆದ್ರೆ ಹೇಗಮ್ಮೋರೆ? ಬಲ್ಗೈ ಹೆಬ್ಬೆಟ್ ಗುರ್ತು ಬೇರೆ ಎಲ್ಲ ಹಾಕಿದ್ರೇನು ಚೆನ್ನಾಗಿ ನೆನ್ಪು ಮಾಡ್ಕೊಳ್ಳಿ ಅಮ್ಮ ಅವ್ರೆ. ಡೆಲ್ಲಿ ಆದ್ರೂ ಪರವಾಗಿಲ್ಲ, ಹಾರ್ಕೊಂಡು ಹೋಗಿ ತಗೊಂಬರ್ತೀನಿ. ನೀನು ಆ ಕೆಲಸ ಮಾಡಬಹುದು ಶಿವ. ಆದರೆ ಮೆಮೊರಿ ಕಾರ್ಡು, ಫಿಂಗರ್ ಪ್ರಿಂಟು, ಪಾಸ್ವರ್ಡ್ಗೋಸ್ಕರನೇ ಬಲಗೈ ಹೆಬ್ಬೆಟ್ಟು ಒತ್ತಿತ್ತು. ಇನ್ನೆಲ್ಲೂ ಹಾಕಿಲ್ಲ. ನೀವಂತೂ ಮತ್ತೆ ಬದಕ್ ಬರಲ್ಲ. ನಾನು ಇದಕ್ಕಿಂತ ಹೆಚ್ಚಿನೇನು
ಏನ್ ಮಾಡ್ಬೋದೋ ಯೋಚನೆ ಮಾಡು. ಆದ್ರೆ ಹುಷಾರು. ಕೆಲವು ಕ್ಷಣನ ಹುಣ್ಣಿಮೆ ದಿನ ಚಂದ್ರನ್ ಬೆಳಕಲ್ಲೇ ಅಮ್ಮೋರೆ 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 ಅಮ್ಮ ಹೊರಟೋದ್ರ ನೈನಿ. ಆ ಹುಣ್ಣಿಮೆ ದಿನ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ನಾನು ಕೂಡ ಯೋಚನೆ ಮಾಡ್ತೀನಿ. ಅಮ್ಮ ಮಾತಾಡ್ತಿರೋದನ್ನ ಕೇಳಿದ್ರೆ ಮುಂದೆ ಬರೋ ಹುಣ್ಣಿಮೆ ದಿನ ಏನೋ ನಡೆಯುತ್ತೆ ಅನ್ಸುತ್ತೆ ಶಿವ. ಹೇ ಜಸ್ಸಿ, ಮರ ಸುತ್ತ ಹಾಕೋರ್ನ ನೋಡಿದೀನಿ, ಆದ್ರೆ ನೀನೇನು ಹೀಗೆ ಒಣಕೆ ಇಟ್ಕೊಂಡು ಸುತ್ತ ಹಾಕ್ತಾ ಇದೆಯಲ್ಲ? ಇದು ಒಣಕೆ ಅಲ್ಲ ಆಂಟಿ. ಅದೇನು ನಿನ್ನ ಕಣ್ ಸರಿಯಾಗಿ ಕಾಣಿಸಲ್ವಾ? ಸ್ಪಷ್ಟವಾಗಿ ಒಣಕೆ ಕಾಣಿಸ್ತಾ ಇದೆ, ನೀನ್ ಅದಲ್ಲ ಅಂತಿದ್ಯಲ್ಲ? ಪೋ ದುರಂದರ ಆಂಟಿ, ಇದು ಒಣಕೆ ಅಲ್ಲ. ತ್ರಿನಯನಿ ಅನ್ನೋ ಧಾರಾವಾಹಿಯಲ್ಲಿ ನಯನಿ ಅನ್ನೋ ಕಥಾನಾಯಕಿ ರೋಲ್ ಈಗ ಮುಗ್ದು ಹೋಗುತ್ತೆ ಅನ್ನೋದಕ್ಕೆ ಇದು ಸೂಚನೆ. ಓಹೋ, ಒಣಕೆ ಅಲ್ಲ, ಅವಳನ್ನ ಫಿನಿಶ್ ಮಾಡೋದಕ್ಕೆ ಇದು ಅಸ್ತ್ರ ಅಂತಿದ್ಯಾ? ಒಳ್ಳೆ ಐಡಿಯಾ. ಬಟ್ ಹೌ? ಅವಳನ್ನ ಕರೆದು ಒರಳಲ್ಲಿ ತಲೆ ಇಡು, ಒಣಕೆಯಲ್ಲಿ ಕುಟ್ತೀನಿ ಅಂತ್ಯಾ? ಹೇಗಾದ್ರೂ ಸರಿ, ಒಪ್ಕೊಳ್ಳಲ್ವಲ್ಲ? ಅಲ್ವಾ? ಮತ್ತೇನ್ ಮಾಡ್ತೀಯಾ? ಈ ಕಡೆ ಬರೋ ನೈನಿನ ಇಲ್ಲಿಗೆ ಬರೋ ಹಾಗೆ ಪ್ಲಾನ್ ಮಾಡಿ ಅವಳ ಜೊತೆ ಆಟ ಆಡ್ತೀನಿ. ಯು ಮೀನ್ ಗೇಮ್? ಎಸ್, ಆಟನೇ ಆಡಬೇಕು. ಕ್ವೈಟ್ ಇಂಟ್ರೆಸ್ಟಿಂಗ್ ಜಸ್ಸಿ. ಅವಳ ಜೊತೆ ಮಾತಾಡೋದಕ್ಕೆ ಇರಿಟೇಟ್ ಮಾಡ್ಕೊಳ್ಳೋ ನೀನು ಆಟ ಆಡಬೇಕು ಅನ್ಕೊಂಡಿದ್ಯಾ ಅಂದ್ರೆ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ಯಾ ಅನ್ನಿಸ್ತದೆ. ಎಸ್ ಆಂಟಿ, ನೈನಿ ಕೈ ಹಿಡ್ಕೊಂಡು ಆಟ ಆಡಬೇಕು. ಟೈಮ್ ನೋಡಿ ಬೀಳಿಸ್ತೀನಿ. ಸರಿಯಾಗಿ ಬಂದು ಈ ಒಣಕೆ ಕೆಳಗೆ ಬಿದ್ದು ತಲೆ ಒಡೆದು ಸತ್ತು ಹೋಗ್ತಾಳೆ. ವಜ್ರಮುನಿ ಥರ ತುಂಬಾ ಚೆನ್ನಾಗಿ ನಗ್ತಾ ಇದೆಯಾ ಜಸ್ಸಿ. ಉಲ್ಟಾ ಹೊಡಿತು ಅನ್ಕೋ, ಈ ನಿನ್ ನಗು ಅಳುವಾಗಿ ಬದಲಾಗತ್ತೆ. ಆಲ್ರೆಡಿ ಹಣೆ ಮೇಲೆ ಗುರ್ತು ಕೂಡ ಇದೆ ನಿನ್ಗೆ. ಮೇಕಪ್ಪಲ್ಲಿ ಕವರ್ ಮಾಡಿದ್ಯಾ ಅನ್ಕೋ. ಚಿಕ್ಕ ವಯಸ್ಸಲ್ಲಾಗಿದ್ದ ಗಾಯ ಆಂಟಿ. ಆಗಾಗಿರೋ ನೋವು ಗೊತ್ತಾಗಲ್ಲಮ್ಮ. ಐಸ್ ಕ್ರೀಮೋ ಚಾಕ್ಲೇಟೋ ಕೈಯಲ್ಲಿ ಕೊಟ್ಟು ಸಮಾಧಾನ ಮಾಡ್ತಾರೆ, ಆದ್ರೆ ಈಗ ಹಾಗಲ್ಲ. ಏಟ್ ಬಿದ್ರೆ ನೋವಿಗಿಂತ ನಾವೇ ಏಟ್ ತಿಂದ್ವಲ್ಲ ಅನ್ನೋ ಬೇಜಾರು ನಮ್ಮನ್ನೇ ಸಾಯಿಸ್ಬಿಡತ್ತೆ. ಮೊನ್ನೆ ಗಂಟಲ್ ಹೊಡೆಸ್ಕೊಂಡೆ, ನೆನ್ನೆ ವೈರಲ್ ಕುಯ್ಸ್ಕೊಂಡೆ. ಇವತ್ತಾದ್ರೂ ಈ ಒಣಕೆಲಿ ತಲೆಗೆ ಏಟ್ ಬೀಳ್ದಿರೋ ಹಾಗೆ ನೋಡ್ಕೋ. ಅಂಡರ್ಸ್ಟ್ಯಾಂಡ್? ಫಸ್ಟ್ ಆಫ್ ಆಲ್ ಲೆಟ್ ಹರ್ ಕಮ್. ಆ ನೈನಿನ ಇಲ್ಲಿರೋ ಹಾಗೆ ಮಾಡಿ ನನ್ನ ಪ್ಲ್ಯಾನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ನೀವೇ ನೋಡ್ತೀರಾ. ಓಕೆ, ಲೆಟ್ ಅಸ್ ಸಿ.